ಮಾಡಿದ್ರು ಜನ ನಾವು ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಲಿಲ್ಲ. ಎಲ್ಲೋ ಹೋಗೋದು, ದಿನಕ್ಕೆ ಒಂದೊಂದು ಊರಿಗೆ ಹೋಗಿ ಎಲೆಕ್ಷನ್ ನಿಂತ್ರೆ ಜನ ಒಪ್ಕೋಬೇಕಾಗಿಲ್ಲ. ಜನ ತೀರ್ಮಾನ, ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡೋದು, ಕೆಲಸ ಮಾಡ್ಬೇಕಲ್ಲ. ಇವತ್ತು ನಾವು ನೋಡಿ, ನನಗೆ ಎಷ್ಟು ಕಷ್ಟ ಆಗ್ತಿದೆ ಇವತ್ತು ಮಂತ್ರಿಯಾಗಿ. ಆದ್ರೂ 2 ದಿವಸ ಬರಬೇಕು, ಮಾಡಬೇಕು, ಎಲ್ಲರೂ ಮಾತಾಡಬೇಕು. ನನಗೆ ಎಲ್ಲ ಒಂದ್ ಕಡೆ ಬೇಜಾರು, ಏನಪ್ಪಾ ಜನರು ನಮ್ಗೆ ಮೊದಲು 4 ದಿವಸ ಎಲ್ಲರ ಜೊತೆ ಇರ್ತಾ ಇದ್ವಲ್ಲ, ಬೆರೀತಾ ಇದ್ವಿ, ಎಲ್ಲ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರು. ಅವರು ವರ್ಷಾನ್ಗಟ್ಲೆ ಹೋಗ್ತಾನೆ ಇರಲಿಲ್ಲ. ಚನ್ನಪಟ್ಟಣದಲ್ಲಿ ಹೇಳಿದ್ರು, ಸ್ವತಂತ್ರ ದಿನಾಚರಣೆಗೆ ಫ್ಲಾಗ್ ಹಾಯಿಸ್ಟ್ ಮಾಡೋಕ್ಕೂ ಹೋಗಿಲ್ಲ, ಕನ್ನಡ ರಾಜ್ಯೋತ್ಸವಕ್ಕೂ ಹೋಗಿಲ್ಲ, ಏನಕ್ಕೂ ಹೋಗಿಲ್ಲ. ಮತ್ತೆ ಬಂದ್ಬಿಟ್ಟು ಕಣ್ಣಲ್ಲಿ ಅಪ್ಪ ಮಗ ಮೊಮ್ಮಗ ಎಲ್ಲರೂ ಅದೇನೋ ಸ್ಟೇಜ್ ಮೇಲೆ ಹಿಂಗ್ ಸಾಷ್ಟಾಂಗ ನಮಸ್ಕಾರ ಹಾಕೋದು, ಇದೆಲ್ಲ ನೋಡಿ ನಾಟಕ ಮಾಡಿದ್ರು ಓಟ್ ಹಾಕ್ತಾರೆ ಅಂತ ಅವ್ರ ತಲೆಯಲ್ಲಿ ಇನ್ನೂ ಕೂತಿದೆ. ಏನು ಮಹೇಶ ಅಲ್ಲ, ನಾನು ಹೇಳೋ ತಪ್ಪಿಕೋಬೇಡಿ. ಅಂದ್ರೆ ನಾವು ಜನರ ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿ ಮಾಡಿ, ನಾನು ಹೇಳ್ತಾ ಇದ್ರು 5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜ್ಗೆ. ಒಬ್ಬ ಮುಖ್ಯಮಂತ್ರಿ ಆದಂತವ್ರು ಆ ಕ್ಷೇತ್ರದಲ್ಲಿ 5 ಕೋಟಿ ರೂಪಾಯಿ ಡಿಗ್ರಿ ಕಾಲೇಜು, ಇನ್ನೊಂದು 5 ಕೋಟಿ, ಇನ್ನೊಂದೆಲ್ಲ 9 ಕೋಟಿ ರೋಡ್ ಅಂತ ಅವತ್ತು ಲಾಸ್ಟ್ ಡೇ ಭಾಷಣದಲ್ಲಿ ಹೇಳಿದ್ರು. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಈಗ 1 ವರ್ಷ 6 ತಿಂಗಳಲ್ಲಿ ಬಾಯ್ಸ್ ಕಾಲೇಜ್ಗೆ ಇವತ್ತು ಸುಮಾರು 13-14 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಆಯ್ತಾ? ವುಮೆನ್ಸ್ ಕಾಲೇಜ್ಗೆ 20 ಕೋಟಿ ಕೊಟ್ಟಿದ್ದೀನಿ, ಪಾಲಿಟೆಕ್ನಿಕ್ಗೆ 26 ಕೋಟಿ ಕೊಟ್ಟಿದ್ದೀನಿ, ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ದೀವಿ. ಬಾಯ್ಸ್ ಕಾಲೇಜ್ಗೆ ಜಮೀನಿಗೆ 5 ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದೀನಿ, ಜಮೀನು 14 ಕುಂಟೆ ತಗೊಳಕ್ಕೆ. ವುಮೆನ್ಸ್ ಕಾಲೇಜ್ಗೆ ಇವತ್ತು 1 ಕೋಟಿ 30 ಲಕ್ಷ ಕೊಟ್ಟು 37 ಕುಂಟೆ ಜಮೀನು, ನೀವು ನೋಡಿರ್ತೀರಾ, ರೂರಲ್ ಆಫೀಸು, KEB ರೂರಲ್ ಆಫೀಸು ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇದೆಯಲ್ಲ, ಅದ್ರಲ್ಲಿ 37 ಕುಂಟೆ. ಅಲ್ಲಿ ಇವತ್ತು ಎಷ್ಟು ಭೂಮಿ ಬೆಳೆ ಬೆಳತಾವತ್ತು? 40 ಕೋಟಿ ಮೇಲೆ ಬೆಳೆ ಬೆಳಕ್ಕೆ. ಅದನ್ನ 1 ಕೋಟಿ 30 ಲಕ್ಷಕ್ಕೆ ಕರೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಕಾಲೇಜು ಹೆಣ್ಮಕ್ಳಿಗೆ, ಇವತ್ತು 2,000 ಹೆಣ್ಮಕ್ಳು ಇದ್ದಾರೆ. ಯಾರಿಗೋಸ್ಕರ? ಇವತ್ತು ನಾನು ಒಬ್ಬ ಸಾಮಾನ್ಯ, ಒಬ್ಬ ಉನ್ನತ ಶಿಕ್ಷಣ ಸಚಿವ, ನಾನು ಅವರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ. ಆ ಜನ ಗೆಲ್ಲಿಸಿ ಕೊಟ್ಟಿದ್ದಾರೆ. ಅವ್ರಿಗೆ ಅವ್ರು ಮನಸ್ಸು ಮಾಡಿದ್ರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಅಲ್ಲಿ ಕೆಲಸ ಮಾಡಬಹುದು. ಏನೂ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಅದಕ್ಕೆ ಅಲ್ಲಿ ಯೋಗೇಶ್ವರ್ ಅವ್ರ ಹಿಂದೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಒಂದು ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಊರಲ್ಲಿರ್ತಕ್ಕಂಥ ರೈತರು, ಇಲ್ಲ ನಮ್ಗೆ ಅನ್ನ ಕೊಟ್ಟಿದ್ದಾರೆ, ಮುಂಚೆ ಇದೆಲ್ಲ ಬಯಲುಸೀಮೆ ಆಗಿತ್ತು, ಇವತ್ತು ನಮ್ಗೆಲ್ಲ ಅಂತರ್ಜಲ ವೃದ್ಧಿಯಾಗಿದೆ, ಇದೆಲ್ಲ ಆಗಿದೆ ಅಂತ ಹೇಳಿ ಇವತ್ತೆಲ್ಲ ಮಾಡ್ತಿದ್ದಾರೆ.